ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಎಂ ಕುರ್ಚಿ ಕಿತ್ತಾಟ ಸ್ವಲ್ಪ ತಣ್ಣಗಾದಂಗಿತ್ತು. ಯಾಕೆಂದರೆ ಸಿಎಂ ಡಿ ಸಿ ಎಂ ಇಬ್ಬರು ಕೂಡ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟ್ ಮಾಡಿ ವಿವಾದವನ್ನು ಸ್ವಲ್ಪ ತಣ್ಣಗಾಗಿಸಿದ್ರು. ಆದರೆ ನಿನ್ನೆಯಿಂದ ಮತ್ತೆ ಅದು ಗರಿಗೆದರಿದೆಯಾ ಅಂತ. ಯಾಕೆಂದರೆ ನಿನ್ನೆ ರಾತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ 40 ನಿಮಿಷ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಡಿನ್ನರ್ ಪಾಲಿಟಿಕ್ಸನ್ನು ಮತ್ತೆ ಶುರು ಮಾಡಿದ್ದಾರೆ. ಈ ನಡುವೆ ಡಿ ಕೆ ಶಿವಕುಮಾರ್ ಕಟ್ಟಿದ್ರಲ್ಲ ಕಾರ್ಟಿಯರ್ ವಾಚ್, ದುಬಾರಿ ಬೆಲೆಗೆ ವಾಚ್, ಇದ್ರ ಬಗ್ಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿತ್ತು. ಅದಕ್ಕೆ ದಾಖಲೆಗಳ ಮೂಲಕನೇ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತು ಪೊಲಿಟಿಕಲ್ ಅಪ್ಡೇಟ್ಸ್ ಏನೇನಾಗಿದೆ ನೋಡೋಣ ಬನ್ನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕುತೂಹಲ. ತಡರಾತ್ರಿ ಡಿಕೆಶಿ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್, 40 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್. ಹೌದು, ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದರೂ ಕೂಡ ನಾಯಕರು ಭೇಟಿಯಾಗಿ ಡಿನ್ನರ್ ಮೀಟಿಂಗ್ ಮಾಡೋದು ನಿಂತಿಲ್ಲ. ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿ ಒಗ್ಗಟ್ಟಿನ ಮಂತ್ರ ಪಠಿಸಿದರು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆ ಶಿವಕುಮಾರ್ ಖಾಸಗಿ ಸ್ಥಳದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಅಲ್ಲದೆ 40 ನಿಮಿಷಗಳ ಕಾಲ ಇಬ್ಬರೂ ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ, ನಾನು ಸತೀಶ್ ಭೇಟಿಯಾಗಿದ್ದು ನಿಜ. ನಾವಿಬ್ಬರೂ ಕೊಲೀಗ್ಗಳು. ಯಾವುದೋ ಮದುವೆಯಲ್ಲಿ ಸೇರಿಕೊಂಡು ರಾಜ್ಯದ ಪಕ್ಷದ ವಿಚಾರ ಮಾತನಾಡಿಕೊಂಡಿದ್ದೇವೆ. ಇದರಲ್ಲಿ ಏನೂ ಕುತೂಹಲ ಇಲ್ಲ. ರಾಜಕಾರಣದಲ್ಲಿ ಬಾಂಧವ್ಯ, ನೆಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಈತ ಸತೀಶ್ ಜಾರಕಿಹೊಳಿ ಕೂಡ ಡಿ ಕೆ ಶಿವಕುಮಾರ್ ಮದುವೆಯೊಂದಕ್ಕೆ ಬಂದಿದ್ದರು. ಈ ವೇಳೆ ಇಬ್ಬರೂ ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತನಾಡಿದ್ದೇವೆ. ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನನಗೆ ಗೊತ್ತಿಲ್ಲ. ಮದುವೆಯ ಸಂದರ್ಭದಲ್ಲಿ ಭೇಟಿಯಾಗಿದ್ವಿ ಅಂತ ಹೇಳಿದರು. ನಾನು ಸತೀಶ್ ವಿ ಆರ್ ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ನಮ್ಮ ರಾಜ್ಯದ ಹಿತಕ್ಕೆ ಖಂಡಿತ ನಾನು ಸತೀಶ್ ಸೇರಿದ್ದು ನಿಜ. ಎಲ್ಲೋ ರಾತ್ರಿ ಯಾವುದೋ ಒಂದು ಮದುವೆಯಲ್ಲಿ ನಾವೆಲ್ಲ ಸೇರಿಕೊಂಡು ಕೆಲವು ವಿಚಾರಗಳು, ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಏನು ನಮ್ಮ ವೈರಿಗಳ ಥರ ಲೆಕ್ಕ ಆಗ್ತಾ ಇದ್ದೀರಲ್ಲ ನೀವು. ಏನು ಕೂದಲ ಏನಿಲ್ಲ. ಪಾಲಿಟಿಕ್ಸಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ಭೇಟಿಯಾದ್ವಿ, ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಹೌದಾ, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡ್ಬೋದು. ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಅದು ಬೇರೆ ಏನಿಲ್ಲ. ಇಲ್ಲ ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಈಗ ಅವರು ನಾಳೆ ನಮ್ಮ ಸೆಲ್ವಕುಮಾರ್ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡಿದರು. ನಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ಸು ಯಾವ ಥರ ಆಗ್ತದೆ, ಪ್ರೆಸೆಂಟೇಷನ್ ಸಂಪೂರ್ಣ ಒಂದು ಮಾಹಿತಿಯನ್ನು, ಸೊ ದಟ್ ನಮ್ಗೆ ಎಲ್ಲರ ಕಡೆ ಹೇಳೋಕ್ಕೆ ಕೂಡ ಬೇಕು. ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತದೆ, ಬೇರೆ ರಾಜ್ಯದಲ್ಲಿ ಏನಾಗ್ತದೆ, ಹೆಂಗೆ ಕಾಂಪಿಟೇಟಿವ್ ನಡೀತಾವೆ, ಇನ್ಸೆಂಟಿವ್ಸ್ ಏನು ನಡೀತಾ ಇದ್ದಾವೆ, ಇದೆಲ್ಲವೂ ಕೂಡ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಇವತ್ತೊಂದು ದಿವಸ ಚರ್ಚೆ ಮಾಡಿದ್ದೀವಿ. ಯಾವ ರೀತಿ ನಾವು ನಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಈಗ ಬೇರೆ ರಾಜ್ಯಗಳ ಜೊತೆ ನಾವು ಏನು ಇವತ್ತೊಂದು ದಿವಸ ಈಸ್ ಆಫ್ ಡೂಯಿಂಗು, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಯಾವ್ಯಾವ ಸೆಕ್ಟರ್ನಲ್ಲಿ ಏನೇನು ಮಾಡಬೇಕು ಎಲ್ಲನೂ ಕೂಡ ಚರ್ಚೆ ಮಾಡಿದ್ವಿ. ಅವರು ಮಾಹಿತಿಯನ್ನು ಕೂಡ ಸೆಲ್ವಕುಮಾರ್ ಅವ್ರ ಕಡೆ ಒಂದು ವಿಡಿಯೋ ಮತ್ತು KIDB ಬಿಲ್ಡಿಂಗ್ನಲ್ಲಿ ಇವತ್ತೊಂದು ದಿವಸ ನಾವು ಇಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಮಾತನಾಡಿದ್ದೀವಿ. ರಾಜಕಾರಣ ಮಾತಾಡ್ಬೇಕಾದ್ರೆ ನಾವು KPCC ಆಫೀಸಲ್ಲಿ ಮಾತಾಡ್ತೀವಿ, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಮಾತಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಮಾತಾಡ್ತೀವಿ, ಅಥವಾ ನಮ್ಮ ಮನೆಯಲ್ಲಿ ಮಾತಾಡ್ತಾರೆ. ದುಬಾರಿ ಕಾರ್ಟಿಯರ್ ವಾಚ್ ವಿವಾದ, ಬಿಜೆಪಿ ನಾಯಕರಿಗೆ ಡಿಕೆಶಿ ತಿರುಗೇಟು, ಲೋಕಾಯುಕ್ತಕ್ಕೆ ಕೊಟ್ಟ ದಾಖಲೆ ಬಿಡುಗಡೆ. ಇನ್ನು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಕಾರ್ಟಿಯರ್ ವಾಚ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಸಿಎಂ ಡಿಸಿಎಂ ಕಾಲೆಳೆದಿದ್ದರು. ಈ ಬೆನ್ನಲ್ಲೇ ಟ್ವೀಟ್ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಮಾರ್ಚ್ 31ರಂದು ಲೋಕಾಯುಕ್ತಕ್ಕೆ ಸಲ್ಲಿಸಿದ ಅಫಿಡವಿಟ್ ಬಿಡುಗಡೆ ಮಾಡಿ, ನಾನು ಪಾರದರ್ಶಕ ವ್ಯಕ್ತಿ, ಏನನ್ನೂ ಮುಚ್ಚಿಟ್ಟುಕೊಳ್ಳಬಾರದು ಅಂತಲೇ ನಿಜ ಹೇಳಿದ್ದೇನೆ. ನನಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮಗೆ ಇಷ್ಟವಾದ ವಾಚ್ ಕಟ್ಟಿಕೊಳ್ಳುವ ಯೋಗ್ಯತೆ ಇಲ್ಲವೇ, ಹಕ್ಕು ಇಲ್ಲವೇ? ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ತುಕೊಂಡಂತೆ ಆಡಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಟ್ವೀಟ್ ಮಾಡಿ ಸ್ಪಷ್ಟನೆ ಕೊಡ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಛಲವಾದಿ ನಾರಾಯಣಸ್ವಾಮಿ, ಡಿಕೆಶಿ ಅವರು ದಾಖಲೆ ಬಿಡುಗಡೆ ಮಾಡಿರೋದು ಸಂತೋಷ. ಅವರೇ ಹೇಳಿದ್ರು ನಾನೇ ಈ ವಾಚ್ ಖರೀದಿಸಿದ್ದು, ಬೇಕಿದ್ರೆ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಪರಿಶೀಲಿಸಿ ಎಂದರು. ನಾವು ಅಫಿಡವಿಟ್ನಲ್ಲಿ ಪರಿಶೀಲಿಸಿದವು. ಈಗಲೂ ಕೂಡ ಅವರ ಅಫಿಡವಿಟ್ನಲ್ಲಿ ರೋಲೆಕ್ಸ್ ವಾಚ್, ಹ್ಯೂಬ್ಲೋ ವಾಚ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರ ಬಗ್ಗೆ ನಮ್ಮ ತಕರಾರು ಇಲ್ಲ ಎಂದಿದ್ದಾರೆ. ಈತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಡಿಕೆಶಿ ದಾಖಲೆ ಕೊಟ್ಟ ಮೇಲೆ ಇನ್ನೇನಿದೆ ಬಿಡಿ ಎಂದಿದ್ದಾರೆ.
ನಾವು ಎಲೆಕ್ಷನ್ ಕಮಿಷನ್ ನ ಅಫಿಡವಿಟ್ ಗಳನ್ನ ತೆಗೆಸಿ ನೋಡಿದ್ವಿ. ಈ ಅಫಿಡವಿಟ್ ನಲ್ಲಿ ಈಗಲೂ ಕೂಡ ನಂಬರ್ 5 ರೋಲೆಕ್ಸ್ ವಾಚ್ ಅನ್ನೋದಿದೆ, ಹಾಬ್ಲೆಟ್ ವಾಚ್ ಅಂತೇಳಿ ಕೂಡ ಇಲ್ಲಿದೆ, 2 ಇದೆ, 2 ಡಿಕ್ಲೇರ್ ಮಾಡಿದ್ದಾರೆ. ಇದರ ಬಗ್ಗೆ ನಂದು ಯಾವುದೇ ಪ್ರಸ್ತಾಪ ಇಲ್ಲ. 2018ರಲ್ಲಿ ಅಫಿಡವಿಟ್ ಕೊಟ್ಟಿದ್ದೀರಿ ಚುನಾವಣೆಗೆ, ಅಲ್ಲಿ ಕಾರ್ಟಿಯರ್ ವಾಚ್ ಮೆನ್ಷನ್ ಆಗಿಲ್ಲ. 23ರಲ್ಲೂ ಚುನಾವಣೆ ನಡೀತದೆ, ಅಲ್ಲಿಯೂ ಕೂಡ ಕಾರ್ಟಿಯರ್ ವಾಚ್ ಮೆನ್ಷನ್ ಆಗಿಲ್ಲ. ನೀವು ಕೈಯಲ್ಲಿ ತೋರಿಸಿದ್ದು ಕಾರ್ಟಿಯರ್ ವಾಚ್ 7 ವರ್ಷದ ಹಿಂದೆ ತಗೊಂಡಿದ್ದೀನಿ ಅಂದ್ಮೇಲೆ ಯಾಕಾಗಿಲ್ಲ? ನಾನು ಅಷ್ಟೇ ನನ್ನ ಪ್ರಶ್ನೆ. ದಾಖಲೆಗಳಿದ್ರೆ ಬಿಡುಗಡೆ ಮಾಡಿ ಅಂತ ಕೇಳಿದ್ದಾರೆ ಛಲವಾದಿ ಅವರು. ಬಿಡುಗಡೆ ಮಾಡಲಿ, ಮುಗೀತು. ಬಿಡುಗಡೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಛಲವಾದಿಯವರು ಕೊಡ್ತಾರೆ. ಛಲವಾದಿಯವರ ಹತ್ರ ಇದ್ದ ದಾಖಲೆಯಲ್ಲಿ ಆ ಥರದ್ದು ಇರಲಿಲ್ಲ, ಆ ವಾಚು ಇರಲಿಲ್ಲ ಅದರಲ್ಲಿ. ಇಲ್ಲ ಅಂತ ದಾಖಲೆಗಳು ಪ್ರೊಡ್ಯೂಸ್ ಮಾಡಿದ್ರು ಅವರು. ನಾರಾಯಣ ಸ್ವಾಮಿಯನ್ನೇ ಅವರು ದಾಖಲೆ ತಂದು ಬಿಡುಗಡೆ ಮಾಡಿದರು. ಈ ಮಧ್ಯೆ ಕರ್ನಾಟಕ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಆರೋಪಕ್ಕೆ ಉಪಲೋಕಾಯುಕ್ತ ವೀರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ನಾನು ಇಂತಹ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ಹೇಳಿಲ್ಲ, ಯಾವ ಸರ್ಕಾರವನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿಲ್ಲ. ಭಾರತದಲ್ಲಿ ಸರ್ವೆ ಆಗಿರೋದನ್ನು ನಾನು ಹೇಳಿದ್ದೇನೆ. ಯಾವ್ಯಾವ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಸರ್ವೆ ಆಗಿತ್ತು ಅದನ್ನು ನಾನು ಹೇಳಿದ್ದೇನೆ. 2019ರಲ್ಲಿ ಆಗಿರೋ ಸರ್ವೆ ಆಗ 63% ಭ್ರಷ್ಟಾಚಾರ ಇದೆ ಅಂತ ಬಂದಿದೆ. ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಎಂದಿದ್ದಾರೆ. ಇಂಡಿಯಾ ಕರಪ್ಷನ್ ಸರ್ವೆ 2019 ಇದರಲ್ಲಿ ಎಲ್ಲ ಇದೆ, ಎಲ್ಲ ಸ್ಟೇಟ್ಗಳು. ಪಂಜಾಬ್ 63%, ರಾಜಸ್ಥಾನ 78%, ಮಧ್ಯಪ್ರದೇಶ 55%, ಗುಜರಾತ್ 48%, ಮಹಾರಾಷ್ಟ್ರ 55%, ತೆಲಂಗಾಣ 67%, ಕರ್ನಾಟಕ 63%. ಈ ಥರ ಎಲ್ಲ ಸ್ಟೇಟಲ್ಲಿರೋದನ್ನು ನಾನು ಬೇಸ್ ಆನ್ ದಿ ಸರ್ವೆ ಆಫ್ 2019ಇಂದ ಹೇಳಿರೋದು. ನಾನು ಸರ್ಕಾರ ಬಗ್ಗೆ ನಾನು ಯಾವ ಸರ್ಕಾರ ಹೇಳಿಲ್ಲ, ಅವರನ್ನು ನನ್ನ ಸ್ಪೀಚ್ ಪೂರ್ತಿ ನೋಡ್ದೇನೆ ಅವರು ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ಗಳು ದೇ ಆರ್ ಟೇಕಿಂಗ್ ಅಡ್ವಾಂಟೇಜ್ ದೇರ್ ಓನ್ ಪರ್ಸನಲ್ ಗೈನ್ಸ್ ಆರ್ ದೇರ್ ಪಾರ್ಟಿ ಗೈನ್ಸ್. ಒಟ್ಟಾರೆ ಕುರ್ಚಿ ಕದನದ ಹೊತ್ತಲ್ಲೇ ಮತ್ತಷ್ಟು ನಾಯಕರು ಡಿನ್ನರ್ ಮೀಟಿಂಗ್ ಸೇರ್ತಾ ಇರೋದು ಕುತೂಹಲ ಹುಟ್ಟುಹಾಕಿದೆ. ಜೊತೆಗೆ ದುಬಾರಿ ವಾಚ್ ವಿವಾದ ಕೂಡ ಜೋರಾಗ್ತಾ ಇದ್ದು ದಾಖಲೆ ಮುಂದಿಟ್ಟು ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.